ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಅತ್ಯದ್ಭುತವಾದಂಥ ತುಂಬ ಶಕ್ತಿ ಹೊಂದಿರುವಂಥ ನಮ್ಮ ಕಷ್ಟಗಳನ್ನು ಬೇಗ ಬಗೆಹರಿಸುವಂಥ ಅತಿ ಸೂಕ್ತವಾಗಿರುವಂಥ ಪರಿಹಾರ ಅಂತ ಹೇಳಬಹುದು. ಈ ಪರಿಹಾರ ಭಾನುವಾರದ ದಿನಗಳಲ್ಲಿ ಯಾಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ. ಯಾಕಂದರೆ ಅಮಾವಾಸ್ಯೆ ಅಂತ ಹೇಳಿದ್ರೆ ನಾವು ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಅಥವಾ ನಮ್ಮ ಮೇಲೆ ಯಾರಾದರೂ ಕಣ್ಣು ದೃಷ್ಟಿ ನರದೃಷ್ಟಿ ಹಾಕಿದರೆ ಅದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾವು ಸಂತೋಷವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ನಮ್ಮ ಕುಟುಂಬ ಚೆನ್ನಾಗಿದೆ, ನಮ್ಮ ಕೆಲಸದ ಅಂದರೆ ನಮ್ಮ ಕರಿಯರ್ ಲೈಫ್ ಚೆನ್ನಾಗಿದೆ, ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅದು ಕೂಡ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಯಾರಾದರೂ ನರದೃಷ್ಟಿ ಕಣ್ಣು ದೃಷ್ಟಿ ಹಾಕಿದರೆ ಇದು ಎಲ್ಲವೂ ಉಲ್ಟಾಗ್ಬಿಡುತ್ತೆ. ಎಲ್ಲವೂ ರಿವರ್ಸ್ ಆಗಿ ಎಲ್ಲ ತದ್ವಿರುದ್ಧವಾಗಿ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ. ನಾವು ಒಂದು ಹೇಳಿದ್ರೆ ಮನೆಯವರು ಇನ್ನೊಂದು ಅರ್ಥ ಮಾಡಿಕೊಳ್ಳುವಂಥದ್ದು, ಈ ರೀತಿ ತುಂಬ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅಂತಹವರು ಈಸಿಯಾಗಿ ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವ ಈ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು. ಯಾಕಂದರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳು ನಮ್ಮ ಅಂದರೆ ಮನುಷ್ಯನಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರವನ್ನು ನಾವು ಹುಡುಕೊಂಡು ಆಚೆ ಹೋಗಬಾರ್ದು. ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿದೆ. ಸಾಕಷ್ಟು ಜನ ಹೊರಗಡೆ ಕೂಡ ಪರಿಹಾರಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಅದು ಕೂಡ ರಿಸಲ್ಟ್ ಕೊಡುತ್ತೆ. ಆದರೆ ಎಲ್ರಿಗೂ ಕೂಡ ಅನುಕೂಲ ಆಗೋದಿಲ್ಲ, ಎಲ್ಲರೂ ಕೂಡ ಸ್ಥಿತಿವಂತರಾಗಿರೋದಿಲ್ಲ. ನಾವುಗಳು ಈ ಪರಿಹಾರವನ್ನು ನಂಬಿಕೆಯಿಂದ ಭಾನುವಾರದ ದಿನ ಮಾಡ್ಕೊಳ್ಬೇಕು. ಯಾಕಂದರೆ ಅಮಾವಾಸ್ಯೆಗೆ ಈಕ್ವಲ್ ಡೇ ಅಂತ ಹೇಳಬಹುದು. ಈ ದಿನವನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಂದು ವಾರ ಕಾಯಬೇಕಾಗುತ್ತೆ. ಭಾನುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಈಗ ತಿಳಿಸುವಂಥ ಪರಿಹಾರ ಮಾಡಿಕೊಂಡ್ರೂ ಕೂಡ ನಮಗೆ ವರ್ಕ್ ಆಗೋದಿಲ್ಲ. ಯಾಕಂದರೆ ನನಗೆಲ್ಲ ತಿಳಿಸಿದೆ, ಎಲ್ಲ ಪರಿಹಾರಗಳಿಗೂ ಕೂಡ ಒಂದೊಂದು ದಿನ ತಿಥಿ ವಾರ ಅನ್ನೋದು ಇರುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಈಗ ತಿಳಿಸುವಂಥ ಪರಿಹಾರ ಎಲ್ರಿಗೂ ಕೂಡ ಅದು ಅನ್ವಯ ಆಗೋದಿಲ್ಲ, ಎಲ್ರಿಗೂ ಒಳ್ಳೆಯದಾಗೋದಿಲ್ಲ, ಎಲ್ರಿಗೂ ಅಡ್ಜಸ್ಟು ಕೂಡ ಆಗೋದಿಲ್ಲ. ಕೆಲವೊಬ್ಬರಿಗೆ ಒಳ್ಳೆಯದಾಗುತ್ತೆ, ಲೇಟಾಗಿ ಆಗಬಹುದು, ಅಥವಾ ತಡವಾಗಿ ಆದರೂ ಒಳ್ಳೆಯದಾಗಬಹುದು. ಈ ಥರ ಎಲ್ಲ ಇರುತ್ತೆ. ಆದರೆ ಜಾಸ್ತಿ ಜನಕ್ಕೆ ಈ ಸಾಸಿವೆಯ ಪರಿಹಾರ ಅನ್ನುವಂಥದ್ದು ತುಂಬಾ ಒಳ್ಳೆಯದಾಗುತ್ತೆ. ಸಾಸಿವೆ ಅನ್ನುವಂಥದ್ದು ನರದೃಷ್ಟಿಯನ್ನು ಕಣ್ಣು ದೃಷ್ಟಿಯನ್ನು ತೆಗೆದು ಬಿಸಾಕುವಂಥದ್ದು. ಒಬ್ಬ ಮನುಷ್ಯನಿಗೆ ಏನಾದರೂ ನಾವು ಬೆಳೀತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದ್ದೀವಿ, ಇವರ ಬೆಳವಣಿಗೆಯನ್ನು ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತಹ ಜನರು ನಮ್ಮ ಮಧ್ಯೆನೇ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಚೆನ್ನಾಗಿರುವಂತೆ ಕಾಣುತ್ತೆ. ನಮ್ಮ ಬೆಳವಣಿಗೆ ಸಾಕಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ. ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅನ್ನುವಂಥ ಅಸೂಯೆ ಜಾಸ್ತಿ ಇರುತ್ತೆ. ಅಂತಹವರ ಮಧ್ಯದಲ್ಲಿ ಇರುವಂಥವರು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಯಾವ ರೀತಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಯಾಕಂದರೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಖರ್ಚನ್ನು ಮಾಡ್ತಾಯಿಲ್ಲ. ಮನೆಯಲ್ಲಿ ಇರುವಂಥದ್ದನ್ನು ತಗೊಳ್ತಾ ಇದ್ದೀವಿ. ಸಂಜೆ ಸಮಯ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಎಲ್ಲವೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ 5 ಗಂಟೆ ಈ ರೀತಿ ಸಮಯಗಳಲ್ಲಿ ಮಾಡಿಕೊಂಡ್ರೆ ವರ್ಕ್ ಆಗೋದಿಲ್ಲ. ಸೂರ್ಯ ಮುಳುಗಿದ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ. ಇದು ಎಲ್ಲವೂ ತಂತ್ರ ಪರಿಹಾರಗಳಲ್ಲಿ ಒಂದು ಮೆಥಡಲ್ಲಿರುತ್ತೆ. ಸ್ವಲ್ಪ ನೀವು ಒಂದು ಕಾಗದ ತಗೊಳ್ತಿರೋ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ತಗೊಂಡ್ರೂ ಕೂಡ ಆಗುತ್ತೆ. ಸಾಕಷ್ಟು ಜನಕ್ಕೆ ಬಟ್ಟೆ ಸಿಗೋದಿಲ್ಲ, ಅಂದರೆ ಆ ಸಮಯಕ್ಕೆ. ಇಲ್ಲಾಂದರೆ ಒಂದು ಪೇಪರನ್ನು ತಗೊಂಡು 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು, 1 ಹಿಡಿಯಷ್ಟು ಕಲ್ಲುಪ್ಪನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ನಮಗೆ ಈ ಸಾಸಿವೆ ಅನ್ನುವಂಥದ್ದು ನರದೃಷ್ಟಿಯನ್ನು ಕಣ್ಣು ದೃಷ್ಟಿಯನ್ನು ತೆಗೆದು ಬಿಸಾಕುವಂಥ ಕೆಲಸ ಇದು ಮಾಡುತ್ತೆ. ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸಿ, ಎಲ್ಲೇ ನಮಗೆ ಸಾಲ ಮಾಡ್ಕೊಂಡಿದ್ರು ಅಥವಾ ನಾವು ಯಾರಿಗೆ ಸಾಲ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದರಿಂದ ನಮಗೆ ನೆಮ್ಮದಿ ಇಲ್ಲ. ರಾತ್ರಿಯಾಗಲೂ ನಿದ್ದೆ, ನೀರು, ಊಟ ಎಲ್ಲ ಬಿಟ್ಟು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ಅಂತಹವರಿಗೆ ಕಲ್ಲುಪ್ಪಿನ ಪರಿಹಾರ ಅನ್ನೋದು, ಅಂದರೆ ಕಲ್ಲುಪ್ಪು ಸಹಾಯಕ್ಕೆ ಬರುತ್ತೆ.
ನಮ್ಮ ಜೀವನದಲ್ಲಿ ಗುರುಬಲ ಅನ್ನೋದು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ. ಗುರುಬಲಕ್ಕೋಸ್ಕರ ನಾವು ಅರಿಶಿಣವನ್ನು ತಗೊಳ್ಬೇಕು. ಈ 3 ವಸ್ತುಗಳನ್ನು ತಗೊಂಡು ನಿಮಗೆ ನೀವು ದೃಷ್ಟಿ ತಗೊಂಡಿದ್ದೆ ಮನೆಯಿಂದ ಹೊರಗಡೆ ಮಾಡ್ಕೊಳ್ಬೇಕು. ಇದನ್ನೆಲ್ಲವೂ ತಗೊಂಡಿದ್ದೆ ಸೀದಾ ತಗೊಂಡೋಗಿ ನಿಮ್ಗೆ ಏನಾದರೂ ಸ್ವಲ್ಪ ಹತ್ತಿರದಲ್ಲೇ ಚರಂಡಿಗಳು, ನೀರು ಹೋಗುವಂಥ ಜಾಗ, ಕೊಳಚೆ ಪ್ರದೇಶ, ಈ ಥರ ಯಾರು ತುಳಿದೇ ಇರುವ ಪ್ರದೇಶ ಇದ್ದರೆ ಆ ಕಡೆ ಹಾಕ್ಬಿಟ್ಟು ತಿರುಗು ನೋಡದೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ. ಇನ್ನೊಂದು ಪರಿಹಾರ ಸ್ನೇಹಿತರೆ, ನಮಗೆ ರಾತ್ರಿ ಮಲಗುವಾಗ ನಿದ್ದೆ ಬರೋದಿಲ್ಲ, ಕೈ ಕಾಲು ನೋವು ಬರುತ್ತೆ, ಒಂಥರ ಯಾಕೋ ಕಾಡ್ತಾ ಇರುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯವಂತರಾಗಿ ಇರೋದಕ್ಕೆ ನಿದ್ದೆ ಬಹಳ ಒಳ್ಳೆಯದು. ಆ ನಿದ್ದೆ ನಮಗೆ ಸರಿಯಾಗಿ ಬರ್ತಾ ಇಲ್ಲ, ನಿದ್ದೆ ಮಾಡುವಾಗ ಕೆಟ್ಟ ಕನಸುಗಳು ಬರ್ತಾಯಿದೆ, ಈ ಥರ ಸಾಕಷ್ಟು ಜನಕ್ಕೆ ಆ ನಿದ್ದೆಯಿಂದನೇ ಏನೋ ಒಂದು ಆಗಿಬಿಟ್ಟಿರುತ್ತೆ ಅಂತ ಹೇಳುವಂಥವರು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ. ಅದರಲ್ಲಿ ನೀವು ಬಿಳಿ ಸಾಸಿವೆ ಏನಾದರೂ ಇದ್ದರೆ ಫಸ್ಟು ಅದನ್ನೇ ಹಾಕ್ಕೊಳ್ಳಿ. ಅಕಸ್ಮಾತ್ ಬಿಳಿ ಸಾಸಿವೆ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಕಪ್ಪು ಸಾಸಿವೆಯನ್ನೇ ಹಾಕ್ಕೊಳ್ಬಹುದು, ತೊಂದರೆ ಇಲ್ಲ. ಇವೆರಡರಲ್ಲಿ ಒಂದನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಇವೆರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಬಿಳಿ ಸಾಸಿವೆಗೆ ತುಂಬ ಪವರ್ ಇರುತ್ತೆ, ಜಾಸ್ತಿ ಇರುತ್ತೆ, ಬೇಗನೆ ನಮಗೆ ರಿಸಲ್ಟನ್ನು ಕೊಡುತ್ತೆ. ಕಪ್ಪು ಸಾಸಿವೆ ಬಂದು ಸ್ವಲ್ಪ ಸ್ಲೋ, ಅಂದರೆ ಸ್ವಲ್ಪನೇ ಸ್ಲೋ ಇರುತ್ತೆ. ಆದರೆ ನಾವು ಒಂದು 2-3 ಬಾರಿ ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಇದನ್ನೆಲ್ಲವೂ ಕೂಡ ರಾತ್ರಿ ಮಲಗುವಾಗ ನೀವು ಮಾಡಿಕೊಳ್ಬೇಕಾಗುತ್ತೆ. ಈ ಪರಿಹಾರವನ್ನು ಈ ರೀತಿ ಚಿಕ್ಕದಾಗಿ ಪುಟ್ಟ ಗಂಟನ್ನು ಕಟ್ಟಿ, ಜಾಸ್ತಿ ಏನೂ ಇಲ್ಲ, ಯಾಕಂದರೆ ಸ್ವಲ್ಪ ಹಾಕ್ಕೊಳ್ತೀವಿ, 1 ಸ್ಪೂನಷ್ಟು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಾಸಿವೆ ಹಾಕ್ಕೊಂಡು ನೀವು ಕೈಯಲ್ಲಿ ಇಟ್ಕೊಂಡು ನಿಮಗೆ ಇರುವಂಥ, ಅಂದರೆ ನಿದ್ದೆ ಬರ್ತಾಯಿಲ್ಲ, ನಿದ್ದೆಯಿಂದ ಏನಾದರೂ ಪ್ರಾಬ್ಲಮ್ ಬರ್ತಾಯಿದೆ, ಒಂದು ಕೆಟ್ಟ ಕನಸು ಬರ್ತಾಯಿದೆ, ಅದರಿಂದ ಭಯಭೀತರಾಗ್ತಾ ಇದ್ದೀವಿ, ಈ ರೀತಿ ಏನಾದರೂ ಇದ್ದರೆ ನೀವು ಯಾವುದೇ ರೀತಿಯಾದಂಥ ಈ ನಿದ್ದೆಗೆ ಸಂಬಂಧಪಟ್ಟಂಥದ್ರಲ್ಲಿ ನೀವು ಕಷ್ಟಪಡ್ತಾಯಿದ್ರೆ ತಲೆ ಕೆಳಗೆ ಇಟ್ಟು ಮಲ್ಕೊಳ್ಳಿ. ಮಾರನೇ ದಿನ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಏನಾದರೂ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಆರೋಗ್ಯವಂತರಾಗಿರ್ತೀರ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.